ಇದೆಲ್ಲ ಮನೆ ಗೋಡೆಗೆ ಈ ರೀತಿ ಬಾಗಿಲ ಮೇಲೆ ಅಂಗಡಿ ವ್ಯಾಪಾರ ಆಗಿಲ್ಲ ಅಂದರೆ ಅಂಗಡಿ, ಆಫೀಸು, ಹೋಟೆಲ್ಲು ಈ ರೀತಿ ಗೋಡೆ ಮೇಲೆ ಬಾಗಿಲ ಮೇಲೆ ಒಳಗಡೆ ಅಥವಾ ಹೊರಗಡೆ ಕಟ್ಟುವಂಥದ್ದು. ಅಥವಾ ನಡು ಮನೆಯಲ್ಲಿ ಕೂಡ ಇದು ಕಟ್ಬೋದು. ಮನೆಯ ಅಂಗಳದಲ್ಲಿ ಹಾಲ್ ರೂಮಲ್ಲಿ ಕೂಡ ಗೋಡೆ ಮೇಲೆ ಕಟ್ಬೋದು. ಅಷ್ಟೇ ಯಾಕೆ ದೇವ್ರ ಮನೇಲಿ ಇಟ್ಕೊಂಡಿದ್ದೆಲ್ಲ ಪೂಜಿಸ್ಬೋದು. ಏರ್ಸಿಂಗಿ ಅಂದರೆ ಈ ಮುಳ್ಳುಗಳಿರುತ್ತಲ್ಲ, ಇದು ಮೇಲ್ಗಡೆಗೆ ಹೋಗಿದ್ರೆ, ಮುಳ್ಳುಗಳು ಮೇಲ್ಗಡೆಗೆ ನೋಡ್ತಿದ್ರೆ ಈ ರೀತಿ ನೋಡಿ, ಈ ಮುಳ್ಳು ಇವಾಗ ಮೇಲ್ಗಡೆ ನೋಡಿದೆ, ನೀವು ನೋಡ್ಬೋದು ಈ ಮುಳ್ಳು ಇದು ಕಟ್ ಮಾಡಿದ್ದಾರೆ. ಮುಳ್ಳು ಚುಚ್ಕೋಬಾರ್ದು ಕೈಗೆ ಅಂದ್ಬಿಟ್ಟು, ಕೈಗೆ ಚುಚ್ಕೋಬಾರ್ದಂತ ಈ ಮುಳ್ಳನ್ನು ನೋಡಿ. ಈ ಮುಳ್ಳು ಅಷ್ಟೇ ಮೇಲ್ಗಡೆ ನೋಡಿದೆ. ಮೇಲ್ಗಡೆ ನೋಡಿದರೆ ಏರ್ಸಿಂಗಿ ಅಂತ, ಮೇಲ್ಗಡೆ ನೋಡಿದರೆ ಇದನ್ನೇನಂತಾರೆ ಏರ್ಸಿಂಗಿ ಅಂತ. ಏರ್ಸಿಂಗಿ ಅಂದರೆ ಮೇಲ್ಗಡೆಗೆ ಅಂತ. ಅದೇ ನೋಡಿ ಕೆಳಗಡೆಗೆ ಹೋಗಿತ್ತು, ಇದೇನಾದರೂ ನೋಡಿದರೆ ಏನು, ಅದರ ಅರ್ಥ ಏನು? ಏರ್ಸಿಂಗಿ ಅಂದರೆ ಉದ್ಧಾರ ಆಗೋದು, ಉದ್ಧಾರ. ನಮ್ಮ ಜೀವನದಲ್ಲಿ ಯಾವಾಗಲೂ ಮೇಲ್ಗಡೆಗೆ ಏರೋದು, ಉದ್ಧಾರ ಆಗೋದು, ನಾವು ಬೆಳೆಯೋದು, ಎತ್ತರಕ್ಕೆ ಅಭಿವೃದ್ಧಿ ಹೊಂದೋದು, ಈ ರೀತಿ ಸೂಚನೆಯನ್ನು ಇದು ಸೂಚಿಸುತ್ತೆ. ಅದನ್ನು ಏರ್ಸಿಂಗಿ ಅಂತೀವಿ. ಇದನ್ನು ಮನೆಯಲ್ಲಿ ಇಟ್ಕೋಬೇಕು. ಈ ಮುಳ್ಳುಗಳು ಯಾವುದು ಮೇಲ್ಗಡೆಗೆ ನೋಡಿದೆ ಮರದಲ್ಲಿ, ಯಾವ ಏರ್ಸಿಂಗಿ ಮರದಲ್ಲಿ ಮುಳ್ಳುಗಳು ಮೇಲ್ಗಡೆಗೆ ಹೋಗಿರುತ್ತೆ, ಆ ಒಂದು ತುಂಡನ್ನು ತಂದು ಮನೆಯಲ್ಲಿ ಪೂಜೆ ಮಾಡಿದಾಗ ನಾವು ಬೆಳಿತೀವಿ, ಅಭಿವೃದ್ಧಿ ಹೊಂದ್ತೀವಿ ಅನ್ನೋದರ ಸೂಚಕ ಇದು. ಅದೇ ಇದು ಉಲ್ಟಾ ಇದ್ದರೆ, ಕೆಳಗಡೆ ನೋಡ್ತಾಯಿದ್ರೆ ಇವು ಮುಳ್ಳುಗಳು ಕೆಳಗಡೆ ನೋಡ್ತಾಯಿದ್ರೆ ಅದನ್ನು ಯಾತಕ್ಕೆ ಬಳಸ್ತಾರೆ? ಶತ್ರುಗಳ ನಾಶಕ್ಕೆ. ಯಾವ ಶತ್ರುಗಳಿದ್ದಾರೆ ಅವರು ನಾಶ ಆಗಬೇಕಂದ್ರೆ ಈ ರೀತಿ ಒಂದು ಯಂತ್ರ ರೆಡಿ ಮಾಡ್ಕೋಬೇಕು. ಗುರುಗಳು ಇದನ್ನು ಮಾಡಬೇಕು. ಗೊತ್ತಾಯ್ತಲ್ಲ? ಮಂಗಳವಾರ, ಭಾನುವಾರ, ಅಮಾವಾಸ್ಯೆ ದಿನ, ಮಂಗಳವಾರ, ಭಾನುವಾರ, ಅಮಾವಾಸ್ಯೆ, ಶನಿವಾರ ಈ ದಿನಗಳಲ್ಲಿ ಇದನ್ನು ಊತ ಆಗಬೇಕು ಶತ್ರುಗಳ ನಾಶಕ್ಕೆ. ಹಳ್ಳ ತೋಡಿ ಇಲ್ಲ, ಶತ್ರುಗಳ ನಾಶ ಮಾಡೋಕ್ಕೆ ಈ ರೀತಿ ಊತ ಹಾಕೋಕ್ಕಾಗಲಿಲ್ಲ, ಏನು ಮಾಡೋದು? ಅವ್ರ ಜಮೀನಲ್ಲಿ ಎಸ್ತು ಬರೋದು. ಜಮೀನಲ್ಲಿ ಎಸ್ತರೆ ಅವ್ರು ನೋಡ್ಕೊಬಿಟ್ಟು ಯಾರೋ ಮಾಡಿದ್ದಾರೆ ಅನ್ಕೊಬಿಡ್ತಾರೆ. ಅದಕ್ಕೆ ಊತ ಹಾಕೋದು ಬೆಸ್ಟು. ಇಷ್ಟುದ ಹಳ್ಳ ತೋಡಿದ್ರೆ ಸಾಕು. ಅಥವಾ ಇನ್ನೂ ಇದರಲ್ಲಿ ಅರ್ಧ ತುಂಡು ನಿಮಗೆ ಇನ್ನೂ ಚಿಕ್ಕದು 2 ಇಂಚು ಕೂಡ ಕಟ್ ಮಾಡಿ ಅದನ್ನೇ ನೀವು ಊತ ಹಾಕ್ಬೋದು. ಇದು ಶತ್ರುಗಳು ನಾಶ ಮಾಡೋಕ್ಕೆ ಇಳಿಸಿಂಗಿ ಆಗಿ ಕೆಲಸ ಮಾಡುತ್ತೆ. ಇಳಿಸಿಂಗಿ ಆಗಿದೆ ಕೆಲಸ ಮಾಡುತ್ತೆ.